ಅನುಕೂಲ ಆಗುತ್ತೆ. ಬಟ್ಟೆ ಬಿಟ್ಟು ಬಂದವರಿಗೂ ಬಟ್ಟೆ ಸಿಗುತ್ತೆ, ಆ ಊಟ ಇಲ್ದವರಿಗೂ ಊಟ ಸಿಗುತ್ತೆ. ಆಕ್ಸಿಡೆಂಟ್ ಆಗಿರುತ್ತೆ, ಯಾರೂ ಇರಲ್ಲ, ಬಟ್ಟೆ ಎಲ್ಲ ಹರಿದೋಗಿರುತ್ತೆ, ಬಟ್ಟೆ ಇರಲ್ಲ ಮೈ ಮೇಲೆ, ಬ್ಲಡ್ ಆಗಿರುತ್ತೆ. ಯಾರೇ ದಾನಿಗಳು ನೀಡ್ಬೋದು. ನೇರವಾಗಿ ಇಲ್ಲಿ ಬಂದು ಇಲ್ಲಿ ನಮ್ಮ ಹೊಸ ಬಿಲ್ಡಿಂಗಲ್ಲಿ ರಿಸೆಪ್ಷನಲ್ಲಿ ನಮ್ಮ ಸೆಕ್ಯೂರಿಟಿ ವೆನ್ಲಾಕ್ ಆಸ್ಪತ್ರೆ ಇರ್ತಾರೆ, ಅವರಲ್ಲಿ ನೀಡ್ಬೋದು. ರಾಜ್ಯ ಹೊರ ರಾಜ್ಯದ ಜನರು ಆರೋಗ್ಯ ವಿಚಾರದಲ್ಲಿ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಬರುತ್ತಾರೆ. ಹೀಗೆ ಬಂದ ಬಡ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚಿತ ವಸ್ತ್ರ ವ್ಯವಸ್ಥೆಯೊಂದನ್ನು ಮಂಗಳೂರಿನ ಎಂ ಫ್ರೆಂಡ್ಸ್ ಸಂಸ್ಥೆ ಆರಂಭಿಸಿದ್ದು, ಇದಕ್ಕೆ ಕರುಣೆಯ ತೊಟ್ಟಿಲು ಎಂದು ಹೆಸರನ್ನ ಇಟ್ಟಿದ್ದಾರೆ. ಎಂ ಫ್ರೆಂಡ್ಸ್ ಅಂದರೆ ಮರ್ಸಿ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 12 ವರ್ಷಗಳಿಂದ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥ ಒಂದು ಸಂಸ್ಥೆ. ಇದು ಆರೋಗ್ಯ, ಆಹಾರ ಮತ್ತು ಇತರ ವಿಚಾರಗಳಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದೆ. ಒಬ್ಬ ವ್ಯಕ್ತಿಗೆ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ವಸ್ತ್ರ, ನೆಲೆ ಕೂಡ ಅಷ್ಟೇ ಮುಖ್ಯ. ನಾವು ಕಳೆದ 8 ವರ್ಷಗಳಿಂದ ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿನಿತ್ಯ ರೋಗಿಗಳ ಸಹವರ್ತಿಗಳಿಗೆ ರಾತ್ರಿಯ ಉಪಹಾರವನ್ನು ನೀಡುತ್ತಾ ಬಂದಿದೆ. ಒಂದು ದಿವಸ ಕೂಡ ನಿಲ್ಲಿಸಿಲ್ಲ. ಪ್ರಸ್ತುತ ನಮ್ಮ DMO ಡಾಕ್ಟರ್ ಶಿವಪ್ರಕಾಶ್ರವರು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ವೆನ್ಲಾಕ್ ಆಸ್ಪತ್ರೆಗೆ 175ನೇ ವರ್ಷದ ಸಂಭ್ರಮದಲ್ಲಿ ಎಂ ಫ್ರೆಂಡ್ಸ್ನಿಂದ ಒಂದು ಕ್ಲೋತ್ ಬ್ಯಾಂಕನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಹೊಸ ಕಟ್ಟಡದಲ್ಲಿ ನಾವೊಂದು ಕ್ಲೋತ್ ಬ್ಯಾಂಕನ್ನು ಕರುಣೆಯ ತೊಟ್ಟಿಲು ಅಂತ ಹೇಳುವಂಥ ಯೋಜನೆಯಲ್ಲಿ ನಿರ್ಮಿಸಿದ್ದೇವೆ. ಈ ಕ್ಲಾತ್ ಬ್ಯಾಂಕ್ನ ಉದ್ದೇಶ ಏನೆಂದರೆ, ಇಲ್ಲಿ ಬರುವಂತಹ ಸಾವಿರಾರು ರೋಗಿಗಳು ದಿನನಿತ್ಯ ಬರ್ತಾ ಇದ್ದಾರೆ, 1000 ಬೆಡ್ಗಳಿವೆ. ಈ ಆಸ್ಪತ್ರೆಗೆ ಬರುವುದು ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲ, ಹೆಚ್ಚಾಗಿ ಬರ್ತಾ ಇರೋದು ನಮ್ಮ ರಾಜ್ಯದ 10-15 ಜಿಲ್ಲೆಗಳಿಂದ. ಅದು ಬಿಜಾಪುರ, ಹಾವೇರಿ, ಚಿತ್ರದುರ್ಗ ಅಥವಾ ಶಿವಮೊಗ್ಗ, ಚಿಕ್ಕಮಗಳೂರು, ಇಂತಹ ಬೇರೆ ಬೇರೆ ಪ್ರದೇಶದಿಂದ ಬಡ ಅಶಕ್ತ ರೋಗಿಗಳು ಬರ್ತಾರೆ. ರೋಗಿಗಳ ಜೊತೆಗೆ ರೋಗಿಗಳ ಸಹವರ್ತಿಗಳಿರ್ತಾರೆ. ಆದ್ದರಿಂದ ಅವರಿಗೆಲ್ಲ ಉಪಯೋಗವಾಗುವಂಥದ್ದು ವಸ್ತ್ರವನ್ನು, ಹಳೆಯ ವಸ್ತ್ರ, ಉಪಯೋಗಕ್ಕೆ ಅರ್ಹವಾದಂಥ ವಸ್ತ್ರಗಳು ದಾನಿಗಳು ನೀಡಿದರೆ ಈ ಕ್ಲೋತ್ ಬ್ಯಾಂಕಲ್ಲಿ ನಾವು ಶೇಖರಿಸಿಡ್ತೇವೆ. ಅದನ್ನು ಸೂಕ್ತವಾದಂತಹ ವ್ಯಕ್ತಿಗಳಿಗೆ ಸಂದರ್ಭಕ್ಕೆ ಅನುಸಾರ ನೀಡ್ತಾ ಇದ್ದೇವೆ. ಈ ಒಂದು ಆಸ್ಪತ್ರೆಯಲ್ಲಿ ಬರುವಂಥ ರೋಗಿಗಳ ಅವರ ಸಹವರ್ತಿಗಳು ಹೆಚ್ಚಾಗಿ ಇಲ್ಲಿ ಬೆಡ್ಶೀಟ್ ಬೇಕಾಗ್ತದೆ, ಅವರಿಗೆ ಮಹಿಳೆಯರಿಗೆ ನೈಟಿ ಬೇಕಾಗ್ತದೆ, ಪುರುಷರಿಗೆ ಬರ್ಮುಡಾ ಚಡ್ಡಿ ಅಥವಾ ನೈಟ್ ಪ್ಯಾಂಟ್, ಟೀ ಶರ್ಟ್ ಇಂಥದ್ದು ಬೇಕಾಗ್ತದೆ. ಮತ್ತು ಹಾಗೆಯೇ ಬೆಡ್ಶೀಟ್ ಬೇಕಾಗ್ತದೆ, ಬ್ಲ್ಯಾಂಕೆಟ್ ಬೇಕಾಗ್ತದೆ. ಮತ್ತು ಕೆಲವರಿಗೆ ಕ್ಲೋತ್ ಇದು ಬಾತ್ ಟವೆಲ್ ಬೇಕಾಗ್ತದೆ. ಇಂಥದ್ದೆಲ್ಲ ಬೇಕಾಗ್ತದೆ. ಅದು ಯಾರೆಲ್ಲ ನೀಡ್ತೀರೋ ಅದು ಹೊಸತು ಆಗಿರ್ಬೋದು ಅಥವಾ ಉಪಯೋಗಕ್ಕೆ ಅರ್ಹವಾದಂಥ ಹಳೆಯ ಸಾಮಗ್ರಿ ವಸ್ತ್ರಗಳು ಆಗಿರ್ಬೋದು. ಅದನ್ನು ಇಲ್ಲಿ ಯಾರೇ ದಾನಿಗಳು ನೀಡ್ಬೋದು. ನೇರವಾಗಿ ಇಲ್ಲಿ ಬಂದು ಇಲ್ಲಿ ನಮ್ಮ ಹೊಸ ಬಿಲ್ಡಿಂಗಲ್ಲಿ ರಿಸೆಪ್ಷನಲ್ಲಿ ನಮ್ಮ ಸೆಕ್ಯೂರಿಟಿ ವೆನ್ಲಾಕ್ ಆಸ್ಪತ್ರೆ ಇರ್ತಾರೆ, ಅವರಲ್ಲಿ ನೀಡ್ಬೋದು. ಸೂಕ್ತವಾದಂಥದ್ದು, ಅದರಲ್ಲಿ ಚಂಡಿ ವಸ್ತ್ರಗಳಿರಬಾರ್ದು, ಇಸ್ತ್ರಿ ಹಾಕದೇ ಇರಬಾರ್ದು, ಹಾಗೆ ಪಿಲ್ಲೋ ಇಂಥದ್ದೆಲ್ಲ ಬೇಡ. ಮತ್ತು ಇನ್ನರ್ ವೇರ್ ಕೂಡ ಅವಶ್ಯಕತೆ ಇರೋದಿಲ್ಲ, ಅದೆಲ್ಲ ಕೊಡಬಾರ್ದು. ಉಳಿದಂತಹ ಉಪಯೋಗ ಆಗುವಂಥ ವಸ್ತುಗಳನ್ನು ನೀಡಿದರೆ ನಾವು ಅದನ್ನು ಅರ್ಹವಾದಂತಹ ಬಡ ಅಶಕ್ತ ರೋಗಿಗಳಿಗೆ, ರೋಗಿಗಳ ಸಹವರ್ತಿಗಳಿಗೆ ನೀಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅಲ್ಲ, ಇದೊಂದು ಪರಿಕಲ್ಪನೆ ಹೇಗೆ ಬಂತು ಅಂದರೆ, ಈ ನಮ್ಮಲ್ಲಿ ತುಂಬ ಬಡವರು ಮತ್ತು ಕೆಲವು ನಿರ್ಗತಿಕರೆಲ್ಲ ಬರ್ತಾರೆ. ನಿರ್ಗತಿಕರೆಲ್ಲ ಬಂದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಯಾರೂ ಇರಲ್ಲ, ಬಟ್ಟೆ ಎಲ್ಲ ಹರಿದೋಗಿರುತ್ತೆ, ಬಟ್ಟೆ ಇರಲ್ಲ ಮೈ ಮೇಲೆ, ಬ್ಲಡ್ ಆಗಿರುತ್ತೆ. ಅಂಥ ಟೈಮಲ್ಲಿ ಸಡನ್ನಾಗಿ ಏನು ನಮಗೆ ಅವ್ರ ಕಡೆ ಯಾರೂ ಇರಲ್ಲ. ಅಂಥ ಪರಿಸ್ಥಿತಿ ಎಲ್ಲ ಬಂದಾಗ ನಮಗೆ ಬಟ್ಟೆಗಳು ಬೇಕು ಅಂದಾಗ ಎಲ್ಲಿ ಯಾರೂ ಇರಲ್ಲ. ಆವಾಗ ಈ ಥರ ನಮಗೆ ಕರುಣೆಯ ತೊಟ್ಟಿಲು ಒಂದು ಕಾನ್ಸೆಪ್ಟ್ ಬಂತು. ನಾವು ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಎಂ ಫ್ರೆಂಡ್ಸು ಕಾರುಣ್ಯ ಅವರ ಸಂಸ್ಥೆಯಿಂದ ಇದನ್ನು ಮಾಡಿಕೊಟ್ರು, ಕೇಳ್ಕೊಂಡ್ವಿ. 125 ವರ್ಷದ ಒಂದು ಸಂಭ್ರಮಾಚರಣೆ, ವೆನ್ಲಾಕ್ ಲೇಡಿ ಕೋಷನ್ಗೆ 125 ವರ್ಷ ಕಳೀತು. ಸೊ ಅದ್ರ ಪ್ರಯುಕ್ತ ಒಂದು ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮಾಡಿಕೊಟ್ರು. ಒಳ್ಳೆಯ ಕಾರ್ಯಕ್ರಮ. ಬಟ್ಟೆಗಳು ಚೆನ್ನಾಗಿರೋ ಬಟ್ಟೆಗಳನ್ನೇ ತಂದು ಒಗೆದು ಐರನ್ ಮಾಡಿ ಇಡಲಿಕ್ಕೆ. ಸೊ ಯಾರಿಗಾದರೂ ಅಶಕ್ತರಿಗೆ ಬಟ್ಟೆ ಬೇಕಾದರೆ ಅದು ಬಟ್ಟೆಗಳೆಲ್ಲ ತಂದಿಟ್ಟಿದ್ದಾರೆ ಅವರು ಕೂಡ ಕಾರುಣ್ಯ ಸಂಸ್ಥೆಯಿಂದ. ನಾವು ಡಾಕ್ಟರ್ಸು ಮತ್ತು ನಮ್ಮ ಸ್ಟಾಫ್ ಎಲ್ಲ ಏನಿದ್ದೀವಿ, ನಮ್ಮಲ್ಲಿ ಚೆನ್ನಾಗಿರೋ ಬಟ್ಟೆಗಳನ್ನೇ ತಂದಿಟ್ಟು
ಅರೇಂಜ್ ಮಾಡಿಟ್ರೆ ಯಾರಿಗಾದ್ರೂ ಅನುಕೂಲ ಆಗುತ್ತೆ, ಬಡವರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಈಗ ಇಲ್ಲಿ ಕ್ಲೋತ್ ಬ್ಯಾಂಕ್ ಬಟ್ಟೆದಲ್ಲಿ ಇಟ್ಟಿದ್ದಾರಲ್ಲ, ಹೇಗೆ ಎಲ್ಲ ಅನುಕೂಲ ಆಗುತ್ತೆ. ಬಟ್ಟೆ ಬಿಟ್ಟು ಬಂದವರಿಗೂ ಬಟ್ಟೆ ಸಿಗುತ್ತೆ, ಆ ಊಟ ಇಲ್ದವರಿಗೂ ಊಟ ಸಿಗುತ್ತೆ. ಎಮ್ ಫ್ರೆಂಡ್ಸ್ ಕಂಪ್ನಿಯಿಂದ ಒಳ್ಳೆ ಅನುಕೂಲ ಆಗಿದೆ ಬಡವರಿಗೆ. ಈಗ ಬಟ್ಟೆ ಅಂದರೆ ಕೆಲವರಿಗೆ ತುಂಬ ರೋಗಿಗಳಿಗೆ ರೋಗಿಗಳು ಬಟ್ಟೆ ಬಿಟ್ಟು ಬಂದ್ರೂ ಬಟ್ಟೆ ಸಿಗುತ್ತಲ್ಲ, ಅದು ಭಾಳ ಅನುಕೂಲ ಆಗುತ್ತೆ. ಇಲ್ದವ್ರಿಗೆ, ಬಡವರಿಗೆ, ದುಡ್ಡಿಲ್ದವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ.